2026ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರ ಪಟ್ಟಿ ಪ್ರಕಟವಾಗಿದೆ. ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿದೆ. ನಮಗೆ ಹೆಮ್ಮೆ ಅಂತ ಹೇಳಿದ್ರೆ ಕರ್ನಾಟಕದ 3 ಜನ ಇದ್ದಾರೆ. 3 ಸಾಧಕರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಸಲ್ಲಿಸಲಾಗ್ತಾ ಇದೆ. ಅಂಕೇಗೌಡ, ಡಾಕ್ಟರ್ ಸುರೇಶ್ ಹನಗವಾಡಿ ಹಾಗೆ ಸುಶೀಲಮ್ಮ, ಈ 3ವರಿಗೆ ಪದ್ಮಶ್ರೀ ಪ್ರಶಸ್ತಿ ದಕ್ತಾ ಇದೆ. ಜೆಜೆ ಮೆಡಿಕಲ್ ಕಾಲೇಜು ಪ್ರಾಧ್ಯಾಪಕರು ಡಾಕ್ಟರ್ ಸುರೇಶ್ ಹನಗವಾಡಿ, ಕರ್ನಾಟಕ ಹಿಮೋಫಿಲಿಯಾ ಸೊಸೈಟಿ ಸಂಸ್ಥಾಪಕರು ಇವರು. ಕಳೆದ 4 ದಶಕಗಳಿಂದ ಹಿಮೋಫಿಲಿಯಾ ಪೀಡಿತ ಮಕ್ಕಳ ಸೇವೆಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸ್ವತಃ ಹಿಮೋಫಿಲಿಯಾ ಪೀಡಿತರಾಗಿರುವಂತಹ ಡಾಕ್ಟರ್ ಸುರೇಶ್ ಅವರು ಹಿಮೋಫಿಲಿಯಾ ಪೀಡಿತ ಮಕ್ಕಳ ಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರು. ರಾಜ್ಯದಲ್ಲಿ ಹಿಮೋಫಿಲಿಯಾ ಪೀಡಿತ ಮಕ್ಕಳಿಗೆ ಚಿಕಿತ್ಸೆಯನ್ನ ಕೂಡ ನೀಡ್ತಾ ಇದ್ದಾರೆ. ಹಾಗೆಯೇ ಕನ್ನಡಿಗ ಅಂಕೇಗೌಡರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಸಲ್ಲಿಸಲಾಗ್ತಾ ಇದೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದವರು ಇವರು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನ ಸಂಗ್ರಹಿಸಿರ್ತಾರೆ ಅಂಕೇಗೌಡರು. ಅದು ಅನೌನ್ಸ್ ಮಾಡಬೇಡಿ ದಯವಿಟ್ಟು, ಆಯ್ತಾ? ಅದು ಸ್ಟಾಪ್ ಮಾಡಿಬಿಡಿ. ಅವ್ರಿಗೆ ಒಂದು ಟ್ರೈಬಲ್ ಬಗ್ಗೆ ಏನೇನು ಮಾಡಿದೀವಿ ಅದೊಂದು ಬುಕ್ ಸಹ ಇವರು ರೆಡಿ ಮಾಡಿದ್ದಾರೆ. ಆ ಬುಕ್ಕನ್ನು ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಮುರ್ಮಾ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ. ಒಂದು ಟ್ರೈಬಲ್ಸ್ ಓವರಾಲ್ ಡೆವಲಪ್ಮೆಂಟ್ಸ್ಗೆ ಅಂತೇಳಿ ಮಾಡಿದ್ದು ಒಂದು ಸುಮಾರು 80 ಐಟಮ್ಸ್ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದ ಫೋಟೋ ಇದೆ. ಅದು ಹಾಕಿ ಆಲ್ಬಮ್ ಮಾಡಿ ಅವ್ರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಯಾಕೆ ಏನೋ ಒಂಥರ ಖುಷಿ. ಅವರೆಲ್ಲ ಅಮ್ಮ ಕುಡ್ತಾ ಬಿಡಿಸ್ಬಿಡ್ತೀವಿ ನಾವು ಅದೊಂದು, ಹೌದಲ್ಲ? ಯಾಕೆ ಕಾಡು ಜನರು ಕುಡ್ತಾ ಬಿಡೋದು ಭಾಳ ಕಷ್ಟ. ಕುಡ್ತಾ ಬಿಟ್ಟಿದ್ದಾರೆ, ಭಾಳ ಖುಷಿಯಿಂದಿದ್ದಾರೆ. ಏನೇ ಬಂದರೂ ನಾವು ಮುಂದೆ ನಿಲ್ತೀವಮ್ಮ ಅಂಥೇಳಿ. ಮತ್ತು ಒಗ್ಗಟ್ಟಿದ್ದಾರೆ. ಈಗ ಒಬ್ರಿಗೊಬ್ಬರು ಗೊತ್ತಲ್ಲ ನಿಮಗೆ, ಆದರೆ ಎಲ್ಲರೂ ಒಗ್ಗಟ್ಟಿದ್ದಾರೆ. ಮೀಟಿಂಗ್ ಕಾಲ್ ಮಾಡಿದ ತಕ್ಷಣ ಸುಮಾರು ಒಂದು 200-300 ಜನ ಬರ್ತಾರೆ ಇದಕ್ಕೆ ಅಂತ ಹೇಳಿಬಿಟ್ಟು. ಸೊ ಈ ಥರದ್ದೆಲ್ಲ ಆಗೋದ್ರಿಂದ ನಮಗೆ ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು, ಹೌದಲ್ಲ, ಇವ್ರಿಗೆಲ್ರಿಗೂ ಮತ್ತು ನಮ್ಮ ಗವರ್ನರು ಅವರಿಗೆ ಎಲ್ಲರೂ ಸಹ ನಾನು ಧನ್ಯವಾದನ ಅರ್ಪಿಸ್ತೇನೆ. ಧನ್ಯವಾದಗಳು. ಈ ಪ್ರಶಸ್ತಿ ಮತ್ತೆ ಸುಶೀಲಮ್ಮ ಅವರು ಮಾತನಾಡ್ತಾ ಇದ್ರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು 2026ನೇ ಸಾಲು. ಅವರ ಖುಷಿಯನ್ನ ಹಂಚಿಕೊಳ್ತಾ ಇದ್ರು. ಜೊತೆಗೆ ಯಾವ ರೀತಿಯಾಗಿ ಅವರ ಸೇವೆ ಇತ್ತು ಅನ್ನೋದನ್ನ ಅವರು ಚುಟುಕಾಗಿ ವಿವರಿಸ್ತಾ ಇದ್ರು. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸುಶೀಲಮ್ಮ. ಒಟ್ಟು 3 ಕನ್ನಡಿಗರಿಗೆ ಈ ಬಾರಿಯ 2026ನೇ ಸಾಲಿನ ಪದ್ಮಶ್ರೀ ಅವಾರ್ಡ್ ಸಲ್ತಾ ಇದೆ. ಇದಾಗಲೇ ಪ್ರಕಟ ಕೂಡ ಆಗಿದೆ. ನಮ್ಮ TV9 ಜೊತೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತೆ ಸುಶೀಲಮ್ಮ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಸೊ ಅವರ ಅನುಭವಗಳು ಯಾವ ರೀತಿಯಾಗಿತ್ತು, ಅವರ ಜೀವನದ ಹಾದಿ, ಈ ಪದ್ಮಶ್ರೀ ಪ್ರಶಸ್ತಿ ಯಾವುದಕ್ಕಾಗಿ ಅವರು ಪಡೆದುಕೊಂಡ್ರು, ಅವರ ಸೇವೆ ಹೇಗಿತ್ತು, ಇದ್ರ ಬಗ್ಗೆ TV9 ಜೊತೆ ಮಾತನಾಡ್ತಾ ಇದ್ರು. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಮ ಫಸ್ಟ್ ರಿಯಾಕ್ಷನ್? ತುಂಬ ಅನಿರೀಕ್ಷಿತ, ತುಂಬ ಒಂಥರ ಒಂದು ಫೋನ್ ಕಾಲ್ನಲ್ಲಿ ಆ ಸುದ್ದಿ ಕೇಳಿ ಮೈಯೆಲ್ಲ ಜುಮ್ ಅಂತು. ಪುಲಕಿತನಾದೆ. ಇದು ಹೇಗೆ ಸಾಧ್ಯ? ಯಾಕೆಂದರೆ ಕಳೆದ ಬಾರಿ ಶ್ರೇಷ್ಠ ದಿವ್ಯಾಂಜನ್ ಅಂತ ರಾಷ್ಟ್ರಪತಿಯವರಿಂದ ಪುರಸ್ಕೃತಗೊಂಡ ಒಂದು ಅವಾರ್ಡ್ ಸಿಕ್ತು. ಅದು ಡಿಸಬಿಲಿಟಿ ರಿಲೇಟೆಡ್ ಅಂದ್ಕೊಂಡೆ. ಆದರೆ ಈ ಪದ್ಮಶ್ರೀ ಅವಾರ್ಡ್ ಸಿಕ್ಕಿರೋದಂತೂ ತುಂಬ ಸೋಜಿಗ ಮತ್ತು ನನಗೆ ತುಂಬ ಖುಷಿನೂ ಆಗಿದೆ. ಯಾಕೆಂದರೆ ಈ ಹಿಮೋಫಿಲಿಯಾ ಅಥವಾ ಇತರ ಈ ರಕ್ತ ರೋಗಿಗಳು ಬಗ್ಗೆ ಅವೇರ್ನೆಸ್ಸೇ ಇಲ್ಲ. ಇದು ಒಂದು ಮೂಕ ವೇದನೆ ನಮ್ಮದು, ಯಾರಿಗೂ ಕೇಳಿಸಲ್ಲ. ಸೊ ಅಟ್ಲೀಸ್ಟು ನನಗೆ ಖುಷಿಯಾಗಿದ್ದು ಈ ಅವಾರ್ಡ್ನ ಮುಖಾಂತರ ಇನ್ನು ಈ ಹಿಮೋಫಿಲಿಯಾ ಮತ್ತು ಈ ರಕ್ತ ರೋಗಗಳ ಬಗ್ಗೆ ಒಂದು ಅವೇರ್ನೆಸ್ ಮೂಡಲಿಕ್ಕೂ ಕೂಡ ನನಗೆ ಸುವರ್ಣ ಅವಕಾಶ ಆಯಿತು. ಮತ್ತು ಸರ್ಕಾರ ಮತ್ತು ಎಲ್ಲ ವಿಧದಲ್ಲಿ ಒಂದು ಗಮನ ಸೆಳೆಯಲಿಕ್ಕೆ ಸುವರ್ಣ ಅವಕಾಶ ಮತ್ತು ಜವಾಬ್ದಾರಿನೂ ಜಾಸ್ತಿ ಆಗಿದೆ. ಇನ್ನು ದೇಶದಾದ್ಯಂತ ಹಿಮೋಫಿಲಿಯಾ ಚಿಕಿತ್ಸೆಯಲ್ಲಿ ಇನ್ನೂ ಕ್ರಾಂತಿಕಾರಕ ಬದಲಾವಣೆಗಳು ಬರೋದಕ್ಕೆ ನಾವು ಕಮಿಟೆಡ್ ಆಗಿ ವರ್ಕ್ ಮಾಡಲಿಕ್ಕೆ ಒಂದು ಕಮಿಟ್ ಆಗೋದಕ್ಕೆ ಇನ್ನೂ ಒಂದು ಹೆಲ್ಪ್ ಆಯಿತು. ಸರ್, ಇವತ್ತು ಕೇಂದ್ರ ಗೃಹ ಇಲಾಖೆಯಿಂದ ನಿಮಗೆ ಒಂದು ಕರೆ ಬರುತ್ತೆ ಮಧ್ಯಾಹ್ನ. ಕರೆ ಬಂದ ತಕ್ಷಣ ತಮ್ಮ ರಿಯಾಕ್ಷನ್ ಹೇಗಿತ್ತು? ಎಷ್ಟು ಖುಷಿ ಆಯಿತು ಸರ್ ಆವಾಗ? ಆ್ಯಕ್ಚುಲಿ ನಾನು ಬೆಂಗಳೂರಿನಲ್ಲಿದ್ದೀನಿ. ಈಗ ನಾವು ಸುಮಾರು 35 ವರ್ಷಗಳಿಂದನೂ ಈ ಒಂದು ಅಡ್ವೊಕಸಿ ಸಾಕಷ್ಟು ಹಿಮೋಫಿಲಿಯಾ ಕೇರ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಇನ್ವಾಲ್ವ್ ಆಗಿದ್ದೀವಿ. ಈಗಲೂ ಸರ್ಕಾರದ ಜೊತೆಗೆ ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಉಳ್ಕೊಂಡಿದ್ದೆ ನಾನು.
ಈಗ ರಜೆ ಬಂದಿದ್ದರಿಂದ ನಾವು ಮಂಗಳವಾರ ಆರೋಗ್ಯದ ಅಧಿಕಾರಿಗಳನ್ನ ನಾನು ಚರ್ಚೆ ಮಾಡಿ ಅವ್ರನ್ನ ಏನು ಕಾನ್ಫಿಡೆನ್ಸಿಗೆ ತಗೊಳ್ಳೋದಕ್ಕೆ ನನ್ನ ಪ್ರಯತ್ನಕ್ಕೆ ನಾನು ಇಲ್ಲಿದ್ದೇನೆ. ಸೊ ಅದೇ ಹೇಳಿದಂಗೆ ಸಂತೋಷ ಆಯಿತು ಮತ್ತು ಕಮಿಟ್ಮೆಂಟು ಇನ್ನೂ ಇಮ್ಮಡಿ ಆಯಿತು. ಸರ್, ಈಗ 4 ದಶಕಗಳಿಂದ ತಾವು ದಾವಣಗೆರೆಯಲ್ಲಿ ಹಿಮೋಫಿಲಿಯಾ ಸೊಸೈಟಿಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ರಿ. ಈವರೆಗೂ ಎಷ್ಟು ಜನಕ್ಕೆ ಟ್ರೀಟ್ಮೆಂಟನ್ನು ನೀಡಿದಿರಿ ಸರ್? ಆ್ಯಕ್ಚುಲಿ 9 ಹಿಮೋಫಿಲಿಯಾ ಕುಟುಂಬದವರೊಂದಿಗೆ ಪ್ರಾರಂಭಗೊಂಡ ಈ ಸಂಸ್ಥೆ ಇವತ್ತು 1120 ಆ ರೇಂಜ್, ಅಂದರೆ 1000ಕ್ಕೂ ಹೆಚ್ಚು ಈ ಹಿಮೋಫಿಲಿಯಾ ಮತ್ತು ಇತರ ರಕ್ತಸ್ರಾವ ರೋಗಿಗಳನ್ನ ನೋಂದಾಯಿಸಿ ಅವರಿಗೆ ಚಿಕಿತ್ಸೆ, ಅವರಿಗೆ ಮಾರ್ಗದರ್ಶನ ಮತ್ತು ರಿಹ್ಯಾಬಿಲಿಟೇಷನ್ ಸರ್ವಿಸಸ್ನ ನೀಡ್ತಾ ಇದ್ದೀವಿ. ಸರ್, ಈಗ ಹಿಮೋಫಿಲಿಯಾ ಅಂದರೆ ಏನು? ತಾವು ಕೂಡ ಹಿಮೋಫಿಲಿಯಾ ಪೀಡಿತರು. ಸೊ ಇದು ಹೇಗಿರುತ್ತೆ, ಆಮೇಲೆ ಇದರ ರಿಯಾಕ್ಷನ್ಸ್ ಏನಿರುತ್ತೆ ಸರ್? ಹಿಮೋಫಿಲಿಯಾ ಏನು ಅಂದರೆ, ಹಿಮೋಫಿಲಿಯಾಗೆ ಕನ್ನಡದಲ್ಲಿ ಕುಸುಮ ರೋಗ ಅಂತ ಹೇಳ್ತೀವಿ. ಇದು ಒಂದು ಕೆಲವು ರಕ್ತ ಹೆಪ್ಪುಗಟ್ಟುವ ಪ್ರೋಟೀನ್ಗಳ ಕೊರತೆಯಿಂದ ಉಂಟಾಗುವ ರಕ್ತಸ್ರಾವ ರೋಗ. ಈ ಹೊರಗಾಯಗಳಿಂದ ಅಷ್ಟೇ ಅಲ್ಲ ರಕ್ತಸ್ರಾವ, ಇವನ್ ಒಳ ಅಂಗಾಂಗಗಳಲ್ಲಿ ಕೂಡ ಇವರಿಗೆ ರಕ್ತಸ್ರಾವ ಆಗುತ್ತೆ. ಈ ರಕ್ತಸ್ರಾವಗಳನ್ನ ನಿಲ್ಲಿಸಬೇಕು ಅಂತಂದರೆ ಇವ್ರಿಗೆ ಚಿಕಿತ್ಸೆ ಇಲ್ಲ, ಜೆನೆಟಿಕ್ ಆಗಿರೋದ್ರಿಂದ ಇಟ್ ಈಸ್ ಇನ್ಕ್ಯೂರಬಲ್. ಇವ್ರ ಚಿಕಿತ್ಸೆ ಏನಪ್ಪ ಅಂದರೆ, ಅವರ ರಕ್ತದಲ್ಲಿ ಕೊರತೆ ಆಗಿರ್ತಕ್ಕಂಥ ಹೆಪ್ಪುಗಟ್ಟುವ ಪ್ರೋಟೀನ್ಗಳನ್ನ ಹೊರಗಡೆಯಿಂದ ಸೇರಿಸಬೇಕು. ಇದು ಟ್ಯಾಬ್ಲೆಟ್ ಸಿರಪ್ ಥರ ಸಿಗಲ್ಲ. ಬೇರೊಬ್ಬರ ಆರೋಗ್ಯವಂತರ ವ್ಯಕ್ತಿಗಳು ನೀಡುವ ರಕ್ತದಿಂದ ಬೇರ್ಪಡಿಸಿ ಈ ಸಂಸ್ಕರಣೆಗೊಂಡ ಪ್ರೋಟೀನ್ಗಳನ್ನ, ಅಂದರೆ ಫ್ಯಾಕ್ಟರ್ 8. ಇನ್ನು ಕನ್ನಡಿಗ ಅಂಕೇಗೌಡರಿಗೂ ಕೂಡ ಪ್ರತಿಷ್ಠಿತ ಪದ್ಮಶ್ರೀ ಗೌರವ ಸಿಕ್ಕಿದೆ. ಮಂಡ್ಯದ ಪಾಂಡವಪುರ ತಾಲೂಕಿನ ಚಿನಕುರಳಿ ಗ್ರಾಮದವರು ಇವರು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನ ಸಂಗ್ರಹಿಸಿರ್ತಾರೆ ಅಂಕೇಗೌಡರು. ಪಾಂಡವಪುರದ ಹರಳಹಳ್ಳಿಯಲ್ಲಿ ಪುಸ್ತಕ ಮನೆಯನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ. ನಮ್ಮ ಜೊತೆಗೆ ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರು ಫೋನ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಮಸ್ತೆ. ನಮಸ್ತೆ. ಬಹಳ ಖುಷಿ ಆಯ್ತು. ಕರ್ನಾಟಕದ 3ರಲ್ಲಿ ನೀವು ಕೂಡ ಒಬ್ರು. 20 ಲಕ್ಷಕ್ಕೂ ಹೆಚ್ಚು ಪುಸ್ತಕವನ್ನ ಸಂಗ್ರಹಿಸಿದ್ದೀರಿ ಅನ್ನೋದಾಗಿ ಕೇಳ್ಪಟ್ವಿ. ಎಲ್ಲಿಂದ ಆರಂಭ ಆಗಿದ್ದಿ ಜರ್ನಿ ಅಂತ ಅಂಕೇಗೌಡ್ರೆ? ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಅಂಕೇಗೌಡ್ರೆ. ಮತ್ತೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ಹರಳಹಳ್ಳಿಯಲ್ಲಿ ಪುಸ್ತಕ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಅವರು. ಸ್ವಂತ ಮನೆ ಮಾರಾಟ ಮಾಡಿ ಪುಸ್ತಕ ಮನೆ ನಿರ್ಮಾಣ ಮಾಡ್ತಾರೆ. ವಿವಿಧ ಭಾಷೆಗಳ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಸಂಗ್ರಹಿಸಿದ್ದಾರೆ. 1832ರಿಂದ ಹಳೆ ಹಸ್ತಪ್ರತಿಯನ್ನ ಇವರು ಸಂಗ್ರಹಿಸಿರ್ತಾರೆ. 22ಕ್ಕೂ ಹೆಚ್ಚು ಭಾಷೆಗಳ ನಿಘಂಟು, ವಿದೇಶಿ ಪುಸ್ತಕ ಇವೆಲ್ಲವನ್ನು ಕೂಡ ಸಂಗ್ರಹಿಸಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಅಂಕೇಗೌಡರು. ನಮಸ್ತೆ. ನಿಮ್ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ ಅವಾಗ್ಲೇ ಅಂಕೇಗೌಡ್ರೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರಬೇಕು. ಮತ್ತೆ ಕಟ್ ಆಗ್ತಾ ಇದೆ. ಮತ್ತೊಮ್ಮೆ ಸಂಪರ್ಕಿಸೋ ಪ್ರಯತ್ನ ಮಾಡ್ತೀವಿ. ನೀವು ಗಮನಿಸಬಹುದು ಆ ದೃಶ್ಯಗಳಲ್ಲಿ ಅವ್ರಿಗೆ ಎಷ್ಟು ಮಟ್ಟಿಗೆ ಪುಸ್ತಕದ ಒಲವಿತ್ತು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ. ಸೊ ಇನ್ನೊಬ್ಬರಿಗೆ ಅದು ದಾರಿದೀಪ ಆಗಬೇಕು, ಇನ್ನೊಬ್ರಿಗೆ ಸಹಾಯ ಆಗಬೇಕು ಅನ್ನೋ ರೀತಿಯಲ್ಲಿ ಇವರು ಸ್ವಂತ ಮನೆಯನ್ನ ಮಾರಾಟ ಮಾಡಿ ಪುಸ್ತಕ ಮನೆಯನ್ನ ನಿರ್ಮಾಣ ಮಾಡ್ತಾರೆ. ವಿವಿಧ ಭಾಷೆಗಳ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನ ಇವರು ಸಂಗ್ರಹಿಸಿದ್ದಾರೆ. ಬಹುಶಃ ಇವರ ಪುಸ್ತಕ ಮನೆಗೆ ಭೇಟಿ ಕೊಟ್ಟರೆ ಎಲ್ಲೂ ಸಿಗದಂಥ ಪುಸ್ತಕಗಳು ಇಲ್ಲಿ ಸಿಗಬಹುದು. 1832ರಿಂದ ಹಳೆಯ ಹಸ್ತಪ್ರತಿಯನ್ನ ಕೂಡ ಇವರು ಸಂಗ್ರಹಿಸಿದ್ದಾರೆ.